ದೀಪವನ್ನ ಪ್ರಜ್ವಲಿಸುವ ಮೂಲಕ ಶುಭ ಕೋರ್ತ ಅಜ್ಞಾನದಿಂದ ಜ್ಞಾನದೆಡೆಗೆ ಹೋಗೋಣ, ಭ್ರಷ್ಟಾಚಾರ ಮುಕ್ತವಾದ ಸಮಾಜವನ್ನ ನಿರ್ಮಿಸೋಣ ಎಂಬ ಸಂಕಲ್ಪವನ್ನ ಸಾರುತ್ತಿರುವಂತಹ ಮಾನ್ಯ ಗೌರವಾನ್ವಿತ ಗಣ್ಯರಿಗೆ ಅನಂತ ಅನಂತ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ತಾವೆಲ್ಲ ಜೋರಾದ ಚಪ್ಪಾಳಿಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ವಿಚಾರಣೆಗಾಗಿ ಆಗಮಿಸಿರ್ತಕ್ಕಂತಹ ಎಲ್ಲ ಸಾರ್ವಜನಿಕರೇ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಇಡೀ ಜಿಲ್ಲೆಗೆ ಪ್ರಸರಣ ಮಾಡತಕ್ಕಂತಹ ಮತ್ತು ಭಾರತದ ಒಂದು 4ನೇ ಅವಿಭಾಜ್ಯ ಅಂಗವಾಗಿರ್ತಕ್ಕಂತಹ ಎಲ್ಲ ವಾರ್ತಾ ಮತ್ತು ಪ್ರಸಾರಣ ಇಲಾಖೆಯ ಬಂಧು ಮಿತ್ರರು, ಈಗಾಗಲೇ ಇಂತಹ ಒಂದು ಕಾರ್ಯಕ್ರಮವನ್ನು ಸುಮಾರು 3 ವರ್ಷಗಳ ಹಿಂದೆ ಯಾದಗಿರಿ ಜಿಲ್ಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಆಗ ಬಂದಂಥ ಸಮಯದಲ್ಲಿ 3 ದಿನಗಳ ಕಾಲ ಇಲ್ಲಿ ವಾಸ್ತವ್ಯ ಇದ್ದು, ಮೊದಲನೇ ದಿನ ದೂರುಗಳ ಸ್ವೀಕಾರದ ಕಾರ್ಯಕ್ರಮ, 2ನೇ ದಿನ ದೂರುಗಳ ವಿಲೇವಾರಿ ಕಾರ್ಯಕ್ರಮ ಮತ್ತು 3ನೇ ದಿನ ಸಮಸ್ಯೆಗಳನ್ನು ಕಂಡುಹಿಡಿದು ಅದರ ಸಮಸ್ಯೆಗಳಿಗೆ ಪರಿಹಾರ ಏನು ಅನ್ನೋದಕ್ಕೋಸ್ಕರವಾಗಿ ಬೇರೆ ಬೇರೆ ವಿವಿಧ ಸ್ಥಳಗಳನ್ನು ಪರಿಶೀಲನೆ ಮಾಡಿ ಕ್ರಮ ತೆಗೆದುಕೊಂಡಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಅದು ಬಹಳ ಚೆನ್ನಾಗಿತ್ತು. ಆದರೂ ಕೂಡ ದೂರುಗಳು ಹೆಚ್ಚಿನ ರೀತಿಯಲ್ಲಿ ನಮಗೆ ಸಂದಾಯ ಆಗ್ತಿರೋದನ್ನು ಕಂಡುಬಂದು, ಯಾಕೆ ಜಿಲ್ಲೆಗಳಿಗೆ ಭೇಟಿ ನೀಡಿ ಅಲ್ಲೇನೇ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡು ಪರಿಹಾರವನ್ನು ನೀಡೋದಕ್ಕೆ ಪ್ರಯತ್ನ ಮಾಡಬಾರದು ಅಂತಕ್ಕಂಥ ಉದ್ದೇಶದಿಂದ ಈ 2 ದಿನದ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ಇವತ್ತಿನ ದಿವಸ ಬಂದಿದ್ದೇನೆ. ದೂರುಗಳನ್ನು ಸ್ವೀಕಾರ ಮಾಡತಕ್ಕಂಥ ಕಾರ್ಯಕ್ರಮ ಒಂದು ಬಿಟ್ಟು ಉಳಿದ 2 ಕಾರ್ಯಕ್ರಮಗಳನ್ನು ಈಗ ನಾವು ಹಮ್ಮಿಕೊಂಡಿದ್ದೇವೆ. ಸ್ನೇಹಿತರೆ, ನಮ್ಮ ಭಾರತ ಸಂವಿಧಾನವನ್ನು ನೀವು ಗಮನಿಸಿದಾಗ ಮತ್ತು ನಮ್ಮ ರಾಷ್ಟ್ರದಲ್ಲಿ ಮತ್ತು ರಾಜ್ಯದಲ್ಲಿ ಮಾಡಿಕೊಂಡಿರ್ತಕ್ಕಂತಹ ಎಲ್ಲ ಕಾನೂನುಗಳನ್ನು ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಯಾಕೆ ಇಷ್ಟೊಂದು ಕಾನೂನುಗಳನ್ನು ನಾವು ಮಾಡಿಕೊಂಡ್ವಿ, ಸಂವಿಧಾನ ನಮ್ಗೆ ಯಾಕೆ ಬೇಕು ಅಂತಕ್ಕಂಥ ಒಂದು ವಿಚಾರ ಬಂದಾಗ ನಮಗೆ ಉದ್ಭವಿಸೋದು ಒಂದೇ ಒಂದು ಉತ್ತರ ಏನಪ್ಪ ಅಂತಂದ್ರೆ, ಇಡೀ ರಾಷ್ಟ್ರದಲ್ಲಿ ಮತ್ತು ವಿಶ್ವದಲ್ಲಿ ಇರ್ತಕ್ಕಂತಹ ಎಲ್ಲರೂ ಕೂಡ ಒಬ್ಬ ಅಣ್ಣ ತಮ್ಮಂದಿರಂತೆ, ಅಕ್ಕ ತಂಗಿಯರಂತೆ, ಬಂಧು ಬಾಂಧವರಂತೆ ಒಂದು ಉತ್ತಮವಾದಂತಹ ಜೀವನವನ್ನ ನಡೆಸೋದಕ್ಕೆ ಬೇಕಾದಂತಹ ಎಲ್ಲ ಸವಲತ್ತುಗಳನ್ನ, ನಡತೆಯನ್ನ ಸರಿಪಡಿಸಿಕೊಳ್ಳೋದಕ್ಕೋಸ್ಕರವಾಗಿ ಕಾನೂನುಗಳನ್ನ, ಅಭಿವೃದ್ಧಿ ಕಾರ್ಯಗಳಿಗೋಸ್ಕರವಾಗಿ ನಮ್ಮನ್ನ ನಾವು ದೇಶವನ್ನ ಮತ್ತು ರಾಜ್ಯವನ್ನ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯನ್ನ ಉತ್ತಮ ರೀತಿಯಲ್ಲಿ ಬೆಳೆಸಿಕೊಳ್ಳೋದಕ್ಕೋಸ್ಕರವಾಗಿ ನಾವು ಈ ಕಾನೂನುಗಳನ್ನು ಮಾಡಿಕೊಂಡಿದ್ದೀವಿ ಅಂತ ನನಗಾದರೂ ಅನಿಸುತ್ತೆ. ಭಾರತ ಸಂವಿಧಾನದಲ್ಲಿ ಅನುಚ್ಛೇದ ನೀವು 21 ಗಮನಿಸಿದಂಥ ಸಂದರ್ಭದಲ್ಲಿ ಎಲ್ಲರಿಗೂ ಸಮಪಾಲು, ಎಲ್ಲರಿಗೂ ಸಮಬಾಳು ಅಂತಕ್ಕಂಥ ಒಂದು ಏನು ಕುವೆಂಪುರವರ ಕವಿವಾಣಿ ಇದೆ, ಅದಕ್ಕೆ ಅನುಸಾರವಾಗಿ ಭಾರತ ಸಂವಿಧಾನದಲ್ಲೂ ಕೂಡ ಲೈಫ್ ಅಂತಂದ್ರೆ ಏನು, ಜೀವನ ಅಂತಂದ್ರೆ ಏನು ಅಂತಂದು ಅನುಚ್ಛೇದ 21ರಲ್ಲಿ ವಿವರಿಸಿದ್ದಾರೆ. ಅದನ್ನ ಭಾರತ ಸರ್ವೋಚ್ಚ ನ್ಯಾಯಾಲಯ ಸಾಕಷ್ಟು ವಿಶ್ಲೇಷಣೆಗಳನ್ನು ಮಾಡಿ ಉತ್ತಮವಾದ ಜೀವನ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಹುಟ್ಟಿದ ಮೇಲೆ ಯಾವುದೋ ಒಂದು ರೀತಿಯಲ್ಲಿ ನಾಯಿ ನರಿಗಳ ತರ ಪ್ರಾಣಿಗಳ ತರ ಜೀವನ ಮಾಡಿ ಕೊನೆ ಉಸಿರು ಎಳೆಯೋದಲ್ಲ, ಆದರೆ ಗೌರವಯುತವಾದ ಆರೋಗ್ಯಕರ ರೀತಿಯಲ್ಲಿ ಮತ್ತು ನಮ್ಮ ಇಚ್ಛೆಯಂತೆ ಜೀವನವನ್ನು ಮಾಡಿ
ಕೊನೆಯುಸಿರು ಇಳಿಯುವುದೇ ಒಂದು ಉತ್ತಮವಾದ ಜೀವನಕ್ಕೆ ಹಾದಿ ಅಂತಂದು ಸರ್ವೋಚ್ಚ ನ್ಯಾಯಾಲಯ ಎಲ್ಲ ಕಡೆ ಹೇಳಿದೆ. ಇದಕ್ಕೆ ನಮ್ಗೆ ಏನ್ ಬೇಕು ಅಂತಕ್ಕಂಥದ್ದನ್ನು ಕೂಡ ಬೇಕಾದಷ್ಟು ಕಡೆ ಸರ್ವೋಚ್ಚ ನ್ಯಾಯಾಲಯ ಅದಕ್ಕೆ ಮೂಲಭೂತ ಹಕ್ಕುಗಳನ್ನು ವಿವರಿಸ್ತಾ ಅದನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಪ್ರತಿಯೊಂದನ್ನು ಕೂಡ ನಮ್ಮ ದೇಹದ ಬಗ್ಗೆ ವಿವರಣೆ ಕೊಡ್ತಾರೆ, ನಮ್ಮ ಆರೋಗ್ಯದ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ, ನಮ್ಮ ವಿದ್ಯಾಭ್ಯಾಸದ ಮಟ್ಟ ಹೇಗಿರಬೇಕು, ಯಾವ ರೀತಿ ವಿದ್ಯಾಭ್ಯಾಸ ಸಿಗಬೇಕು, ಅದು ಒಂದು ಫಂಡಮೆಂಟಲ್ ರೈಟ್. ಮಕ್ಕಳಿಗೆ ಯಾವ ರೀತಿ ಯಾವುದೇ ಕೆಲಸವನ್ನು ಹಚ್ಚದೆ 14 ವರ್ಷದವರೆಗೂ ಕೂಡ ಅವರಿಗೆ ಫ್ರೀ ಎಜುಕೇಶನ್ ಕೊಡಬೇಕು ಅಂತಕ್ಕಂಥ ಬೇಕಾದಷ್ಟು ವಿಚಾರಗಳನ್ನ ಸಮಯಕ್ಕೆ ಅನುಸಾರವಾಗಿ, ಸಂಬಂಧಕ್ಕೆ ಅನುಸಾರವಾಗಿ ಸರ್ವೋಚ್ಚ ನ್ಯಾಯಾಲಯ ಇದನ್ನೆಲ್ಲ ವಿಶದವಾಗಿ ತಿಳಿಸಿದೆ. ನೋಡಿ, ನಾವು ಎಷ್ಟೇ ಕಾನೂನುಗಳನ್ನು ಓದ್ಕೊಂಡ್ರು ಕೂಡ ಕಾನೂನು ಅಂತಂದ್ರೆ ಏನು? ಇಟ್ ಈಸ್ ನಥಿಂಗ್ ಬಟ್ ಕೋಡಿಫೈಡ್ ಕಾಮನ್ ಸೆನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಸಾಮಾನ್ಯ ಜ್ಞಾನದ ಒಂದು ಕ್ರೋಢೀಕರಣನೇ ಕಾನೂನು ಅಂತ ಹೇಳ್ತೀವಿ. ಇದು ಹೇಗೆ ನೋಡಿ, ನಾವು ಅದನ್ನ ಸಿಂಪಲ್ ಆಗಿ ಅನಲೈಸ್ ಮಾಡ್ಕೋಬೇಕು ಅಂತಂದ್ರೆ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಏನೇನು ಹಕ್ಕುಗಳಿದೆ ಅಂತಂದ್ರೆ ತನ್ನ ದೇಹವನ್ನು ರಕ್ಷಣೆ ಮಾಡಿಕೊಳ್ಳೋದು ಮೊದಲನೇದು. ಮಾನಸಿಕ ಆರೋಗ್ಯ ಮತ್ತು ಶಾರೀರಿಕ ಆರೋಗ್ಯ, ದೇಹವನ್ನ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಬೇಕಾದಂತಹ ಸಂಪೂರ್ಣವಾದ ಕಾನೂನುಗಳನ್ನು ನಮ್ಮಲ್ಲಿ ರಚನೆ ಮಾಡಿಕೊಂಡಿದ್ದೇವೆ. ಎರಡನೇದಾಗಿ ನಾವು ವಿದ್ಯಾಭ್ಯಾಸ ಮಾಡ್ಕೋಬೇಕು. ಉತ್ತಮವಾದಂತಹ ಜೀವನ ನಡ್ಕೊಳ್ಳೋದಕ್ಕೆ ನಮಗೆ ಕನಿಷ್ಠ ಮಟ್ಟದ ಒಂದು ವಿದ್ಯಾಭ್ಯಾಸ ನಮಗೆ ಬೇಕು. ಯಾಕೆ ಅಂತಂದ್ರೆ ನಮ್ಮಲ್ಲಿ ಸಾಮಾನ್ಯವಾದ ಜ್ಞಾನದ ಜೊತೆಗೆ ಸ್ವಲ್ಪ ಮಟ್ಟಿಗೆ ವಿದ್ಯಾಭ್ಯಾಸ ಇದ್ರೆ ಆ ಸಾಮಾನ್ಯವಾದ ಜ್ಞಾನದ ಮುಖಾಂತರವಾಗಿ ನಾವು ಸಮಾಜ ಹೇಗಿದೆ, ಸಮಾಜದಲ್ಲಿ ನಾವು ಹೇಗೆ ಬಾಳ್ಬೇಕು, ನಮ್ಮ ಜೊತೆಯಲ್ಲಿರೋರನ್ನ ಹೇಗೆ ನಮ್ಮ ಜೊತೆಯಲ್ಲಿ ಬೆಳೆಸ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಮಟ್ಟಿಗೆ, ಅಷ್ಟರ ಮಟ್ಟಿಗಾದ್ರೂ ಕೂಡ ಒಂದು ವಿದ್ಯಾಭ್ಯಾಸವನ್ನ ನಾವು ಮಾಡಬೇಕು. ವಿದ್ಯಾಭ್ಯಾಸಕ್ಕೆ ಮತ್ತು ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಲಿ, ಆ ಒಂದು ಕೆಲಸ ಮಾಡತಕ್ಕಂಥ ಹಕ್ಕು, ಪ್ರೊಫೆಷನ್, ರೈಟ್ ಟು ಪ್ರೊಫೆಷನ್ ಅಂತ ಹೇಳ್ತೀವಿ. ನೀವು ಕೆಲಸಕ್ಕೆ ಸೇರ್ಬೋದು, ಸಾರ್ವಜನಿಕ ನೌಕರರಾಗ್ಬೋದು, ಸರ್ಕಾರಿ ನೌಕರರಾಗ್ಬೋದು, ನಿಮ್ದೇ ಬಿಸ್ನೆಸ್ ಮಾಡ್ಬೋದು, ನೀವು ಏನೇ ಮಾಡಿ ನಿಮ್ಮ ಒಂದು ಉತ್ತಮವಾದ ಜೀವನಕ್ಕೆ ಬೇಕಾದಂತ ಒಂದು ಅಡಿಪಾಯವನ್ನು ಹಾಕೊಳ್ಳೋದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಮೂಲಭೂತವಾದಂತಹ ಒಂದು ಹಕ್ಕನ್ನ ನಾವು ಕೊಟ್ಟಿದ್ದೇವೆ. ಅದರಿಂದ ನೀವು ಆಸ್ತಿಯನ್ನ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಕಾನೂನು ರೀತಿಯಾಗಿ ನ್ಯಾಯಯುತವಾಗಿ ಆಸ್ತಿಯನ್ನ ಸಂಪಾದನೆ ಮಾಡಿಕೊಂಡು ಅದನ್ನ ಅನುಭವಿಸೋದಕ್ಕೆ ಮತ್ತು ಅದರ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಬೇಕಾದಂತ ಕಾನೂನುಗಳನ್ನ ನಾವು ರಚನೆ ಮಾಡ್ಕೊಂಡಿದ್ದೇವೆ. ಮೂರನೇದಾಗಿ ನಮ್ಮ ಗೌರವವನ್ನು ಕಾಪಾಡಿಕೊಳ್ಳೋದಕ್ಕೆ ಸಮಾಜದಲ್ಲಿ ಬೇಕಾದಂತ ಕಾನೂನುಗಳನ್ನ ನಾವು ಇವತ್ತಿನ ದಿವಸ ರಚನೆಯನ್ನ ನಾವು ಮಾಡಿಕೊಂಡಿದ್ದೀವಿ. ನೋಡಿ, ಯಾವುದೇ ಕಾನೂನು ತಗೊಂಡ್ರು ಕೂಡ ಈ ಮೂರು ಸುತ್ತಾ ಇರ್ತದೆ. ಅಂದ್ರೆ ಅಭಿವೃದ್ಧಿ ಕಾರ್ಯಗಳು ಯಾವುದಕ್ಕೋಸ್ಕರ ನಾವು ಇವತ್ತಿನ ದಿವಸ ಸರ್ಕಾರಗಳು ಮಾಡ್ತಾ ಇದ್ದಾರೆ ಅಂತಂದ್ರೆ ನೀವು ನೋಡ್ಬೋದು. ಹಾರ್ಟಿಕಲ್ಚರ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಟ್ರಾನ್ಸ್ಪೋರ್ಟ್ ಇರ್ಬೋದು, ನೀವು ಕೆರೆ ಕಾರ್ಯಗಳಿರ್ಬೋದು, ಎಲ್ಲ ಪ್ರತಿಯೊಂದು ಆಸ್ಪತ್ರೆಗಳಿರ್ಬೋದು. ಈ ಡೆವಲಪ್ಮೆಂಟ್ ಅನ್ನು ಯಾತಕ್ಕೋಸ್ಕರ ಮಾಡ್ತಾರೆ? ನೀರಾವರಿ ಆಗ್ಬೋದು, ಎಲ್ಲವನ್ನೂ ಕೂಡ ಮಾಡೋದು ಯಾಕಪ್ಪ ಅಂತಂದ್ರೆ ಸಾರ್ವಜನಿಕರ ಜೀವನ ಉತ್ತಮವಾಗಿರ್ಬೇಕು. ಅವ್ರಿಗೊಂದು ಉತ್ತಮವಾದ ಜೀವನವನ್ನ ಅವನು ಬದುಕಿರೋವರೆಗೆ ಅವನಿಗೆ ಕೊಡಬೇಕು. ಸತ್ತ ನಂತರವೂ ಕೂಡ ಅವ್ರಿಗೆ ಯಾವುದೇ ರೀತಿ ಬಾಧೆ ಆಗಬಾರ್ದು ಅಂತಕ್ಕಂಥ. ನೋಡಿ, ಸತ್ತ ಮೇಲೂ ಕೂಡ ನಮ್ಮನ್ನ ಕಾನೂನುಗಳು ಬಾಧಿಸುತ್ತೆ. ಅಂದ್ರೆ ಸತ್ತರೆ ಹೆಣ ತಗೊಂಡೋಗೆಲ್ಲ ಬಿಸಾಕಕ್ಕಾಗಲ್ಲ, ಇಲ್ಲ ಸುಡಬೇಕು, ಇಲ್ಲ ಕ್ರಿಮೇಷನ್ ಮಾಡಬೇಕು. ಅದಕ್ಕೆ ಬೇಕಾದಂತ ಕಾನೂನುಗಳನ್ನು ಮಾಡಿದೆ. ಕೂತಂತ ಹೆಣವನ್ನು ತೆಗೆಯೋದಕ್ಕೂ ಕೂಡ ಕಾನೂನು, ಅಧಿಕಾರಿಯ ಆದೇಶ ಇಲ್ದಿರ ಕೂತಿರ್ತಕ್ಕಂಥ ಹೆಣ ತೆಗೆಯೋದಕ್ಕೂ ಕೂಡ ಇವತ್ತಿನ ದಿವಸ ಅವಕಾಶ ಇಲ್ಲ. ತಾಯಿ ಗರ್ಭದಲ್ಲಿರ್ತಕ್ಕಂಥ ಮಗು ಅಲ್ಲಿ ಬಂದಾಗಲಿಂದ ಕಾನೂನು. ತಾಯಿ ಗರ್ಭದಲ್ಲಿ ಎಂತ ಮಗು ಇದೆ ಅಂತ ಟೆಸ್ಟ್ ಮಾಡ್ಸಕ್ಕಿಲ್ಲ, ಈಗ ಡಯಾಗ್ನೋಸ್ ಮಾಡಕ್ ಬರೋದಿಲ್ಲ, ಅದಕ್ಕೆ ಕಾನೂನು. ಅದನ್ನ ಮಾಡೋದು ಹೆಣ್ಣಿದ್ಯಾ ಗಂಡಿದ್ಯಾ ಅಂತ ಕಂಡಿಡಿದ್ರೆ ಡಾಕ್ಟರ್ಗೂ ಶಿಕ್ಷೆ, ಮಾಡಿಸಿದವ್ರಿಗೂ ಶಿಕ್ಷೆ. ಯಾಕೆ? ಯಾವುದೇ ವ್ಯಕ್ತಿ ಆಗಲಿ, ಹೆಣ್ಣಾಗಲಿ ಗಂಡಾಗ್ಲಿ, ತಾಯಿ ಗರ್ಭಕ್ಕೆ ಬಂದಾಗಲಿಂದ ಮಣ್ಣಲ್ಲಿ ಮಣ್ಣಾಗಿ ಹೋಗುವವರೆಗೂ ಕೂಡ ಅದರ ರಕ್ಷಣೆ ಬೇಕು. ಅದಕ್ಕೆ ಉತ್ತಮವಾದಂತ ಜೀವನವನ್ನ ಕೊಡಬೇಕಾದಂತ ಕರ್ತವ್ಯ ಎಲ್ಲಾ ಸರ್ಕಾರಗಳಿಗೆ, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಜಿಲ್ಲಾಡಳಿತಗಳಾಗಿರ್ಬೋದು, ಇದು ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಕರ್ತವ್ಯ. ಸಾರ್ವಜನಿಕರಿಗೂ ಕರ್ತವ್ಯ ಇದೆ, ಸರ್ಕಾರಿ ಅಧಿಕಾರಿಗಳಿಗೂ ಕರ್ತವ್ಯ ಇದೆ, ಎಲ್ಲರಿಗೂ ಒಂದು ಕರ್ತವ್ಯ ಇದೆ. ಒಬ್ಬ ಪ್ಯೂನ್ನಿಂದ ಹಿಡಿದು, ಒಬ್ಬ ಸಾಮಾನ್ಯವಾದ ರೈತನಿಂದ ಹಿಡಿದು ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಪ್ರಧಾನಮಂತ್ರಿಗಳು, ಅಲ್ಲಿವರೆಗೂ ಕೂಡ ಎಲ್ಲರಿಗೂ ಕೂಡ ತಮ್ಮದೇ ಆದಂತಹ ಒಂದು ಆಬ್ಲಿಗೇಷನ್ ಇದೆ ಈ ಅಭಿವೃದ್ಧಿ ಕಾರ್ಯದಲ್ಲಿ.
ಈ ಉತ್ತಮ ಜೀವನವನ್ನು ಕೊಡೋ ಒಂದು ನಿಟ್ಟಿನಲ್ಲಿ ಎಲ್ಲರಿಗೂ ಒಂದು ಸಮಾನವಾದ ಹಕ್ಕು ಮತ್ತು ಜೊತೆಗೆ ಬಾಧ್ಯತೆಗಳು ಕೂಡ ಇರುತ್ತೆ. ಇದನ್ನ ನಾವು ಎಷ್ಟು ಜನ ಯಾವ ರೀತಿ ಅರ್ಥ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಒಂದು ಜೀವನವನ್ನು ನಾವು ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ. ನೋಡಿ, ಈಗ ಈ ಸರ್ಕಾರಗಳು ಕಾನೂನಿನ ಜೊತೆಗೆ ಕಾನೂನಿನ ಚೌಕಟ್ಟಿನ ಒಳಗೆ ಬೇಕಾದಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತದೆ. ಬೇಕಾದಷ್ಟು ಜನತೆಗೆ ಅನುಕೂಲ ಆಗಲಿ ಅಂತಂದು ಒಂದು ರೇಷನ್ ಕೊಡಬಹುದು, ನೀರಿನ ವ್ಯವಸ್ಥೆ ಮಾಡಿಕೊಡ್ಬೋದು, ಬೋರ್ವೆಲ್ಗಳು ಹಾಕಿಸ್ಕೊಡ್ಬೋದು, ಈ ಸನ್ ಹೀಟ್ ನಿಂದ ಒಂದು ಎಲೆಕ್ಟ್ರಿಸಿಟಿ ಸಂಪಾದನೆ ಮಾಡ್ತಕ್ಕಂಥ ಅನುಕೂಲತೆಗಳನ್ನು ಮಾಡಿಕೊಡ್ಬೋದು, ಅದಕ್ಕೆಲ್ಲ ರಿಬೇಟ್ಗಳನ್ನು ಕೊಡ್ಬೋದು, ಬೇಕಾದಷ್ಟು ಅನುದಾನಗಳನ್ನ ಕೊಡ್ತಕ್ಕಂಥದ್ದು ಮಾಡ್ಬೋದು, ವಿಧವಾ ಮಾಸಾಶನ ಕೊಡೋದು, ವೃದ್ಧ ಮಾಸಾಶನ ಕೊಡೋದು, ಕೈಲಾಗದವರಿಗೆ ಅಂಗವಿಕಲರಿಗೆ ಮಾಸಾಶನ ಕೊಡೋದು, ಅವ್ರಿಗೆ ಏನೇನ್ ಬೇಕೋ ಅನುಕೂಲತೆಗಳನ್ನು ಮಾಡಿಕೊಡ್ಬೇಕು. ಇದೆಲ್ಲದಕ್ಕೂ ಕೂಡ ಏನ್ ಮಾಡುತ್ತೆ ಸರ್ಕಾರಗಳು ಅಂತಂದ್ರೆ ತಮ್ಮದೇ ಆದಂತ ವಿವೇಚನೆಯನ್ನೇ ಉಪಯೋಗಿಸಿ ವಿವಿಧ ಉದ್ದೇಶಗಳಿಗೋಸ್ಕರವಾಗಿ ವಿವಿಧ ರೀತಿಯ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಕಾನೂನಿನ ರಕ್ಷಣೆ ಜೊತೆಗೆ ಕಾನೂನಿನ ಚೌಕಟ್ಟಿನ ಒಳಗೆ ಯಾವ್ಯಾವ ಸ್ಕೀಮ್ಗಳನ್ನ ಮಾಡಬೇಕು, ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು, ಅದಕ್ಕೆ ಆದಂತಹ ಕೆಲವು ನಿಯಮಾವಳಿಗಳನ್ನ ರೂಪಿಸಿ ಅದು ಸಾರ್ವಜನಿಕ ಹೇಗೆ ತಲುಪಬೇಕು ಅನ್ನೋದಕ್ಕೆ ಒಂದು ಸ್ಕೀಮ್ ಅನ್ನು ಮಾಡಿ ಅದರ ಪ್ರಕಾರವಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಇದು ರಾಷ್ಟ್ರದ ಮತ್ತು ರಾಜ್ಯಗಳ ಪವಿತ್ರವಾದಂತ ಮಹತ್ತರವಾದಂತ ಒಂದು ಉದ್ದೇಶ. ಇದು ಭಾರತ ಸಂವಿಧಾನದ ಒಂದು ಉದ್ದೇಶನೂ ಕೂಡ ಆಗಿರೋದ್ರಿಂದ ಇದನ್ನ ಸಮರ್ಪಕವಾದ ರೀತಿಯಲ್ಲಿ ಜನಗಳಿಗೆ ತಲುಪಿಸ್ತಕ್ಕಂಥ ಕರ್ತವ್ಯ ಯಾರ್ದಿದೆಯಪ್ಪ. ನೋಡಿ, ಕಾನೂನುಗಳನ್ನು ಮಾಡೋರು ಯಾರು? ನಾವು ಇವತ್ತಿದ್ದ ನೋಡಿದ್ರೆ ಲೆಜಿಸ್ಲೇಟರ್ಸ್ ಅಂತ ಹೇಳ್ತೀವಿ. ಶಾಸಕಾಂಗ ಕಾನೂನುಗಳನ್ನ ಮಾಡುತ್ತೆ, ನಿಯಮಾವಳಿಗಳನ್ನ ರೂಪಿಸುತ್ತೆ. ಶಾಸಕರು ಎಲ್ಲ ಒಂದೆಡೆ ಸೇರಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡೋದು ಹೇಗೆ, ಯಾವ್ಯಾವ ರೀಜನ್ ನಲ್ಲಿ ಏನೇನು ಡೆವಲಪ್ಮೆಂಟ್ ಇವತ್ತು ಆಗ್ಬೇಕು. ನಾನು ಇವತ್ತು ಬೆಳಿಗ್ಗೆ DC ಮತ್ತು CEO ಎಲ್ಲರ ಜೊತೆ ಒಳಗೆ 1-2 ಜಾಗಗಳನ್ನು ವಿಸಿಟ್ ಮಾಡಿದೆ. ಒಂದು ನಿಮ್ಮ ಒಂದು ಏನು ಯಾದಗಿರಿ ಜಿಲ್ಲೆಗೆ ಸಮರ್ಪಕವಾದಂತಹ ರೀತಿಯಲ್ಲಿ ಕಸ ವಿಲೇವಾರಿ ಇಲ್ಲ ಮತ್ತು ಕೊಳಚೆ ನೀರಿನ ವಿಲೇವಾರಿ ಸರಿಯಾದ ರೀತಿಯಲ್ಲಿ ಇಲ್ಲವೇ ಇಲ್ಲ. ಅದನ್ನ ಭೀಮಾ ನದಿಗೆ ಬಿಟ್ಟು ಮತ್ತೆ ಭೀಮಾ ನದಿಯಿಂದಲೇ ನೀರನ್ನು ಕುಡಿಯೋದಕ್ಕೆ ತಗೋತೀವಿ. ಎಷ್ಟು ವರ್ಷಗಳಿಂದ ಇದು ನಡೀತಾ ಇದೆ. ಇವತ್ತಿನ ದಿವಸ ಎಷ್ಟು ಜನ, ಭಾರತದ ಸಂವಿಧಾನ ಬಂದು ಎಷ್ಟು ವರ್ಷ ಆಯ್ತು, ಸ್ವಾತಂತ್ರ್ಯ ಬಂದು ನಮ್ಗೆ ಎಷ್ಟು ವರ್ಷ ಆಯ್ತು, ಯಾದಗಿರಿ ಜಿಲ್ಲೆ ಹುಟ್ಟಿ ಎಷ್ಟು ವರ್ಷ ಆಯ್ತು. ಅಷ್ಟು ವರ್ಷದಿಂದನೂ ಕೂಡ ಈ ಸಮಸ್ಯೆ ಇದೆ ಅಂದ್ರೆ ನಮ್ಮನ್ನ ನಾವ್ ಏನ್ ಅನ್ಕೋಬೇಕು? ಇವತ್ತಿನ ದಿವಸ ನಮ್ಮನ್ನು ನಾವು ಎಷ್ಟು ಬ್ಲೇಮ್ ಮಾಡ್ಕೋಬೇಕು? ಎಷ್ಟು ಜನ ಸರ್ಕಾರಿ ಅಧಿಕಾರಿಗಳು ಇವತ್ತಿನ ದಿವಸ ಈ ಜಿಲ್ಲೆಗೆ ಬಂದು ಹೋಗಿರ್ಬೋದು, ಎಷ್ಟು ಜನ ಮಂತ್ರಿಗಳಾಗಿರ್ಬೋದು, ಎಷ್ಟು ಜನ MLAಗಳಾಗಿರ್ಬೋದು. ಇಷ್ಟು ವರ್ಷ ಬೇಕಾ? ಇದನ್ನ ಒಂದು ಮಹತ್ತರವಾದಂತ ಸಮಸ್ಯೆ, ಇದು ಅತಿ ದೊಡ್ಡವಾದಂತ ಒಂದು ಸಮಸ್ಯೆ. ಇದನ್ನ ಪರಿಹಾರ ಮಾಡೋದಕ್ಕೆ ಇಷ್ಟು ವರ್ಷಗಳು ಬೇಕಾ? ಜನಗಳು ಯಾಕೆ ಇದ್ರ ಬಗ್ಗೆ ಹೆಚ್ಚಿನ ಆಂದೋಲನ ಮಾಡಿದ್ದಾರೆ? ಸೊ ಇದು ಇಂಥ ಸಮಸ್ಯೆಗಳು ಎಷ್ಟಿದೆ, ಬೇಕಾದಷ್ಟಿದೆ. ಕಸ ವಿಲೇವಾರಿ ಸರಿಯಾದ ಸಮರ್ಪಕವಾದ ರೀತಿಯಲ್ಲಿ ಆಗ್ತಿಲ್ಲ. ಒಂದು ಬಸ್ ಸ್ಟ್ಯಾಂಡ್ ವಿಸಿಟ್ ಮಾಡಿದ್ರೆ ಅದರಲ್ಲಿ 100-150 ಪ್ರಾಬ್ಲಮ್ಗಳು ಇವತ್ತಿನ ದಿವಸ ಕಂಡಿದ್ದು. ನಾವು ಬಂದಾಗ ಎಲ್ಲೋ 1-2 ಮಾಡ್ಕೊತೀವಿ. ಎಷ್ಟು ದಿನ ಇರಕ್ಕಾಗುತ್ತೆ ಒಂದೇ ಜಿಲ್ಲೆ ಒಳಗೆ? ಎಷ್ಟು ಸಮಸ್ಯೆಗಳನ್ನು ನೋಡಕ್ಕಾಗುತ್ತೆ? ಎಷ್ಟು ಸಮಸ್ಯೆಗಳು ನಮ್ಮ ಗಮನಕ್ಕೆ ಬರ್ತಾ ಹೋಗುತ್ತೆ? ಒಂದು ಪೇಪರ್ನಲ್ಲಿ ಬಂದಿದ್ದ ಒಂದು ಸಮಸ್ಯೆ ಬಗ್ಗೆ ನಾವು ಸುಮೋಟೋ ಕ್ರಮ ತಗೊಂಡು ಅದನ್ನು ಸರಿಪಡಿಸ್ತೀವಿ. ಎಷ್ಟು ಸಮಸ್ಯೆ ಈ ತರ ಒಬ್ಬೊಬ್ಬರೇ ಸಣ್ಣ ಪುಟ್ಟದನ್ನು ಸರಿಪಡಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ? ಅದಕ್ಕೆ ಈ ಒಂದು ಉದ್ದೇಶ ಏನಿದೆಯಪ್ಪ ಇದು ಅಂತಂದ್ರೆ ಮಹತ್ತರವಾದಂತ ಒಂದು ಉದ್ದೇಶ. ಎಲ್ಲರಿಗೂ ಕೂಡ ಒಂದು ಆರೋಗ್ಯಕರವಾದಂತಹ ಒಂದು ಉತ್ತಮವಾದಂತಹ ಜೀವನವನ್ನ ಕೊಡೋದಕ್ಕೆ ಎಲ್ಲರೂ ಕೂಡ ಸಮರ್ಪಕವಾಗಿ ಒಂದು ಕೋಆರ್ಡಿನೇಷನ್ ಇರಬೇಕು. ಶ್ರೀಕೃಷ್ಣ ಹೇಳ್ತೀನಿ, ವಸುದೈವ ಕುಟುಂಬಕಂ ಅಂದ್ರೆ ವಸುದೈವ ಕುಟುಂಬಕಂ ಅಂದ್ರೆ ಇಡೀ ವಿಶ್ವವೇ ಒಂದು ಕುಟುಂಬದ ರೀತಿ ಇರಬೇಕು ನಾವು ಇವತ್ತಿನ ದಿವಸ ಅಂತಂದ್ರೆ. ಇವತ್ತು ಒಂದು ಸಣ್ಣ ಕುಟುಂಬದಲ್ಲೇ ಒಂದಾಗಿರಲ್ಲ ಜನ. ರಾಷ್ಟ್ರದ ಬೇಡ, ವಿಶ್ವದ ಮಟ್ಟದ ಬೇಡ, ಒಂದೇ ಕುಟುಂಬದಲ್ಲಿ ಒಂದು ಜಿಲ್ಲೆಯಲ್ಲಿ ನಾವು ಅಣ್ಣ ತಮ್ಮದು. ನಾನು ಇವತ್ತು ಅವ್ರನ್ನ ಕೇಳ್ತೀನಿ, ಕಸ ಎಲ್ಲ ಅಲ್ಲೇ ಬಿದ್ದಿದೆ ಬಸ್ ಸ್ಟ್ಯಾಂಡ್ ಅಲ್ಲಿ. ಅವ್ರನ್ನ ಕೇಳ್ತೀನಿ, ಇಲ್ಲ ಸರ್ ನಾವೇ ದುಡ್ಡು ಹಾಕಿ ಇದನ್ನ ಕ್ಲೀನ್ ಮಾಡಿಸ್ಬೇಕು. ಯಾಕೆ? ಮುನ್ಸಿಪಾಲಿಟಿ ಅವರೆಲ್ಲ ಇದ್ರು, ಯಾಕೆ ನೀವು ಒಂದ್ ದಿವಸ ಕ್ಲೀನ್ ಮಾಡ್ಕೊಡಕ? ಸರ್ ನಮ್ಗೆ ಅವ್ರು ಹೇಳೇ ಇಲ್ಲ.